ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ RSS ಕಂಟ್ರೋಲ್ ಮಿನಿಸ್ಟರ್ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ದೊಡ್ಡ ಹಿನ್ನಡೆ ಆಗಿದೆ. ಅವರಿಗೆ ಖುದ್ದಾಗಿ ಜುಲೈ 21ರಂದು ಕೋರ್ಟಿಗೆ ಹಾಜರಾಗಬೇಕು ಅಂತೇಳಿ ಕೋರ್ಟ್ ಇಂದ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಕೋರ್ಟಿಗೆ ಹೋಗಬೇಕು, ಇದರ ಹಿನ್ನೆಲೆ ಏನು, ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ದಿನಗಳಲ್ಲಿ RSS ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬಹುದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ವಿಡಿಯೋ ಆರಂಭ ಆಗೋದಕ್ಕಿಂತ ಮೊದಲು ನಿಮ್ಗೆ ಏನಾದ್ರೂ ಒಳ್ಳೆ ಟಿ ಶರ್ಟ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಫ್ಲಿಪ್ಕಾರ್ಟ್ ನಲ್ಲಿ ಡಿಸ್ಕೌಂಟ್ ಸೇಲ್ಸ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಗಳನ್ನ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೇನೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಉತ್ತಮವಾದಂತ ಡಿಸ್ಕೌಂಟ್ ಸಿಗ್ತಾ ಇದೆ. ಹಾಗಾಗಿ ಇದರ ಉಪಯೋಗವನ್ನ ನೀವು ಪಡ್ಕೊಳ್ಳಿ. ಈಗ ಮುಖ್ಯ ವಿಡಿಯೋಗೆ ಬರೋದಾದ್ರೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಪುನಃ ಇನ್ನೊಂದು ದೊಡ್ಡ ಹಿನ್ನಡೆ ಆಗಿದೆ. ನಿಮ್ಗೆ ಗೊತ್ತಿದೆ, ಅವರು ಯಾವಾಗ ಗೃಹ ಮಂತ್ರಿ ಆದ್ರೋ ಆ ದಿನದಿಂದ ಅವ್ರು ಮಾಡಿರುವಂತಹ ದೊಡ್ಡ ಕೆಲಸಗಳೇನು ಅಂತ ಹೇಳಿದ್ರೆ RSS ವಿರೋಧಾಗಿ ಪ್ರತಿದಿನ ಬೆಳಗಾದ್ರೆ ಮಾತಾಡ್ಕೊಂಡು ಕಾಲ ಕಳೆಯೋದು, ಹಾಗೇನೆ ಟ್ವೀಟ್ ಗಳನ್ನ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಪೋಸ್ಟ್ ಗಳನ್ನ ಹಾಕೋದು, ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಕೆಲಸವನ್ನು ಅವ್ರು ಮಾಡಿಲ್ಲ ಅಂತ ಹೇಳ್ಬಹುದು. ಈಗ ಅವ್ರಿಗೆ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ 2025ರಲ್ಲಿ ಸರ್ಕಾರಕ್ಕೆ ಅವರೊಂದು ಪತ್ರವನ್ನ ಬರೀತಾರೆ. RSS ನವರು ತಮ್ಮ ಸಂಘಕ್ಕೆ ಸಂಬಂಧಪಟ್ಟಂತಹ ಕಾರ್ಯಚಟುವಟಿಕೆಗಳನ್ನ ದೇವಸ್ಥಾನದ ವಠಾರದಲ್ಲಿ ಹಾಗೇನೆ ಶಾಲಾ ವಠಾರದಲ್ಲಿ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಅವರು ತಮ್ಮ ಸಂಘದ ಚಟುವಟಿಕೆಗಳನ್ನು ನಡೆಸುವುದನ್ನ ನಿಷೇಧಿಸಬೇಕು ಅಂತೇಳಿ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರವನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹಂಚ್ಕೊಳ್ತಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಇವರು ಈ ರೀತಿಯಾಗಿ RSS ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡ್ರು. ಇಷ್ಟೇ ಆಗಿದ್ರು ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ ಅವರು ಕೆಲವೊಂದು ಪೋಸ್ಟ್ ಗಳನ್ನ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ಅದೇನು ಅಂತ ಹೇಳಿದ್ರೆ RSS ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅಂತ ಹೇಳ್ಕೊಂಡು, ಹಾಗೇನೆ RSS ವಿರುದ್ಧವಾಗಿ ಅತ್ಯಂತ ಹೀನಾಯವಾದಂತಹ ಶಬ್ದಗಳನ್ನು ಕೂಡ ಉಪಯೋಗಿಸಿದ್ರು. ನಂತರ RSS ಸಮಾಜ ವಿರೋಧಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಿರತವಾಗಿದೆ, ಈ ರೀತಿಯಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊಂಡಿದ್ರು. ಯಾವುದೇ ರೀತಿಯಾದಂತಹ ಪುರಾವೆ ಇಲ್ಲದೆ ಈ ರೀತಿಯಾದಂತಹ ಪೋಸ್ಟ್ ಗಳನ್ನ ಎಲ್ಲಿಯೂ ಕೂಡ ನಾವು ಹಾಕುವಾಗಿಲ್ಲ. ಯಾಕಂದ್ರೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮ್ಮ ಬಳಿ ಸರಿಯಾದಂತಹ ದಾಖಲೆಗಳಿರ್ಬೇಕು. ಆದ್ರೆ ಸದ್ಯದ ಮಟ್ಟಿಗೆ RSS ಸಮಾಜದ್ರೋಹಿ ಕೆಲಸಗಳನ್ನ ಎಲ್ಲೂ ಮಾಡೋದು ನಮ್ಗೆ ಕಾಣಿಸ್ತಾ ಇಲ್ಲ. ಹಾಗೇನೆ ಕಾನೂನು ಬಾಹಿರವಾಗಿ ಕೂಡ ಅವರು ಯಾವುದೇ ರೀತಿಯಾದಂತಹ ಕಾರ್ಯಚಟುವಟಿಕೆಯಲ್ಲಿ ನಿರತರಾಗಿಲ್ಲ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಹೇಳ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಈ ಒಂದು ಪೋಸ್ಟ್ ನ ಪ್ರಶ್ನೆ ಮಾಡಿ ತೇಜಸ್ ಅನ್ನುವರು ಇವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ. ಈ ರೀತಿಯಾಗಿ ಪೋಸ್ಟ್ ನ ಹಾಕುವ ಮುಖಾಂತರ RSS ನ ಚಾರಿತ್ರಕ್ಕೆ ಇವರು ಭಂಗ ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. RSS ಬಗ್ಗೆ ಜನರಲ್ಲಿ ಒಂದು ತಪ್ಪು ಭಾವನೆ ಮೂಡುವ ರೀತಿಯಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ. ಇದಕ್ಕಾಗಿ ಅವರು ಬೆಲೆ ತೆರಲೇಬೇಕು, ಈ ರೀತಿಯಾಗಿ ಅವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವರ ವಿರುದ್ಧವಾಗಿ ಹಾಕಿರುವಂತಹ ಈ ಮಾನನಷ್ಟ ಮೊಕದ್ದಮೆ ಏನಿದೆ ಇದನ್ನ ವಜಾಗೊಳಿಸಬೇಕು. ಯಾಕಂತ ಹೇಳಿದ್ರೆ RSS ಅನ್ನುವ ಸಂಘ ಸಂಸ್ಥೆ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವರು ರಿಜಿಸ್ಟರ್ ಆಗಿಲ್ಲ, ಅದರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತೇಳಿ ಗೊತ್ತಿಲ್ಲ. ಯಾವುದೇ ರೀತಿಯಾದಂತಹ ಅಸ್ತಿತ್ವ ಇಲ್ಲದಂತಹ RSS ವಿರುದ್ಧವಾಗಿ ನಾನು ಮಾತಾಡಿದ್ದೇನೆ ಅಂತೇಳಿ ಹೇಳಿ ನನ್ನ ವಿರುದ್ಧ ಈ ರೀತಿ ಮಾನನಷ್ಟ ಮೊಕದ್ದಮೆ ಹೂಡೋದು ಸಂವಿಧಾನ ಬಾಹಿರ. ಹಾಗಾಗಿ ಈ ಕೇಸನ್ನ ತಕ್ಷಣ ವಜಾಗೊಳಿಸಬೇಕು ಅಂತ ಹೇಳ್ಕೊಂಡು ಇವರು ಕೋರ್ಟ್ ಮೊರೆ ಹೋಗಿದ್ರು. ಇವರ ಈ ಅರ್ಜಿಯನ್ನ ನಿನ್ನೆ ವಿಶೇಷ ನ್ಯಾಯಾಲಯ ವಜಾಗೊಳಿಸ್ಬಿಟ್ಟಿದೆ. ಇಲ್ಲಿ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಯಾದಂತಹ ಸಂದೀಪ್ ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ RSS ಒಂದು ಗುರುತಿಸಬಹುದಾದ ಸಂಘಟನೆ, ನೋಂದಣಿ ಆಗಿಲ್ಲದಿದ್ದರೂ ಕೂಡ ಸಮಾಜದಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಾದಂತಹ ಮತ್ತು ನಿರ್ದಿಷ್ಟವಾದ ಒಂದು ಸಮೂಹ ಸಂಸ್ಥೆಯಾಗಿದೆ. ಆದ್ದರಿಂದ ಅದರ ಸ್ವಯಂ ಸೇವಕರು ಅಥವಾ ಸದಸ್ಯರು ಮಾನನಷ್ಟ ಪ್ರಕರಣ ದಾಖಲಿಸಲು ಅರ್ಹರಾಗಿದ್ದಾರೆ, ಈ ರೀತಿಯಾಗಿ ಹೇಳಿದ್ದಾರೆ. ಹಾಗೇನೆ ಮುಂದುವರೆದು ಆರೋಪಿಗಳು ಅಂದ್ರೆ ಪ್ರಿಯಾಂಕ್ ಖರ್ಗೆ ಇರಬಹುದು ಅಥವಾ ನಲಪಾಡ್ ಇರಬಹುದು, ಅವರು ಒಂದು ಕಡೆ RSS ಮತ್ತು ಅದರ ಸದಸ್ಯರನ್ನು ಗುರಿಯಾಗಿಸಿ ಟೀಕೆ ಮಾಡುತ್ತಾರೆ, ಇನ್ನೊಂದು ಕಡೆ ಕೋರ್ಟ್ಗೆ ಬಂದಾಗ RSSಗೆ ಸದಸ್ಯರೇ ಇಲ್ಲ ಎಂದು ವಾದಿಸುತ್ತಾರೆ. ಈ ರೀತಿಯಾದಂತಹ ದ್ವಂದ್ವ ನಿಲುವು ಕೋರ್ಟ್ನಲ್ಲಿ ನಡೆಯುವುದಿಲ್ಲ ಅನ್ನುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ BNS ಸೆಕ್ಷನ್ 356 ಅಡಿಯಲ್ಲಿ ಮೇಲ್ನೋಟಕ್ಕೆ ಕ್ರಿಮಿನಲ್ ಮಾನನಷ್ಟ ಅಂಶಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಕೋರ್ಟ್ ಪ್ರಕರಣವನ್ನು ದಾಖಲಿಸಿಕೊಂಡು ಜುಲೈ 21ಕ್ಕೆ ಖುದ್ದಾಗಿ ಹಾಜರಾಗಲು ಸಮನ್ಸ್ ನೀಡಿದೆ. ಪ್ರಕರಣದಲ್ಲಿದ್ದಂತಹ ದಿನೇಶ್ ಗುಂಡೂರಾವ್ ಅವರ ಮೇಲಿನ ಆರೋಪವನ್ನು ಕೋರ್ಟ್ ಕೈ ಬಿಟ್ಟಿದೆ. ಇಲ್ಲಿ ಅಂದ್ರೆ ಅವ್ರನ್ನ ಹೊರಗಡೆ ಬಿಟ್ಟಿದ್ದಾರೆ. ಆದ್ರೆ ನಲಪಾಡ್ ಮತ್ತು ಗೃಹ ಮಂತ್ರಿಗಳಿಗೆ ಕೋರ್ಟ್ಗೆ ಖುದ್ದಾಗಿ 21ನೇ ತಾರೀಕು ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೋರ್ಟ್ ಆದೇಶವನ್ನು ನಾನು ಗೌರವಿಸ್ತೇನೆ, ನಾನು ಕೋರ್ಟ್ಗೆ ಹಾಜರಾಗ್ತೇನೆ ಅಂತಕೊಂಡು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಅವ್ರನ್ನ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ.
ಬೆಳಗಾದ್ರೆ ನಾವು ಸಂವಿಧಾನದ ಪ್ರಕಾರವಾಗಿ ಮಾತಾಡ್ತಾ ಇದ್ದೇವೆ, ಸಂವಿಧಾನದ ಪ್ರಕಾರವಾಗಿ ಎಲ್ಲರನ್ನು ಪ್ರಶ್ನೆ ಮಾಡ್ತೇವೆ, ಸಂವಿಧಾನ ಬಾಹಿರವಾಗಿ ಈ RSS ಏನಿದೆ ಅದು ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇದೆ. ಇದನ್ನು ನಾನು ಪ್ರಶ್ನಿಸ್ತೇನೆ. ನನ್ನ ಮೇಲೆ 1000 ಕೇಸ್ಗಳು ಬೇಕಾದ್ರೂ ಹಾಕೊಳ್ಳಿ ಅವರು, ಆದ್ರೆ ನನ್ನ ಬಾಯಿಯನ್ನ ಕಟ್ ಹಾಕ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರೆ ಈಗ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, RSS ಮಾನ್ಯತೆ ಬಗ್ಗೆ ನೀವು ಪ್ರಶ್ನೆ ಮಾಡುವ ಹಾಗಿಲ್ಲ. ಈ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳು ಇನ್ನೂ ಒಂದಿಷ್ಟು ಪುರಾವೆಗಳನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, RSS ಮೇಲೆ ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಕೆಲವೊಂದು ಕೇಸ್ಗಳು ದಾಖಲಾಗಿದೆ, ಹಾಗೇನೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಕೇಸ್ ದಾಖಲಾಗಿದೆ. ಎಲ್ಲ ಕೇಸ್ಗಳಲ್ಲೂ ಕೂಡ ಅಷ್ಟೇ RSS ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ. ಸಂವಿಧಾನದತ್ತವಾಗಿ ಅವರಿಗೆ ಸಿಕ್ಕಿರುವಂತಹ ಅವಕಾಶವನ್ನು ಅವರು ಉಪಯೋಗಿಸಿಕೊಂಡು ಈ ಸಂಘಟನೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಸಂಘ ಸಂಸ್ಥೆ ಆಗಲಿ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕು ಅಂತಕೊಂಡು ಎಲ್ಲಿಯೂ ಬರ್ದಿಲ್ಲ. ಆದ್ರಿಂದ ಇಲ್ಲಿ RSS ಅನ್ನೋದು ಒಂದು ಸಂಘಟನೆ. ಹಾಗಾಗಿ ಆ ಸಂಘಟನೆ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ನಿಮ್ಮ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಹೂಡ್ಲಿಕ್ಕೆ ಸಂಘದ ಯಾವುದೇ ಕಾರ್ಯಕರ್ತನಿಗೆ ಅರ್ಹತೆ ಇದೆ. ಆತ ಆ ಕೆಲಸವನ್ನ ಮಾಡಿದ್ದಾನೆ. ಆದ್ರಿಂದ ಈ ಪ್ರಕರಣವನ್ನು ವಜಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖುದ್ದಾಗಿ ಕೋರ್ಟಿಗೆ ಹಾಜರಾಗಿ ನಿಮ್ಮ ವಿಚಾರಣೆಯನ್ನು ನಡೆಸಬೇಕಾಗಿದೆ ಅಂತ ಹೇಳ್ಕೊಂಡು ಕೋರ್ಟ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಆ ಮೂಲಕ ಇನ್ನು ಮುಂದಾದ್ರೂ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧವಾಗಿ ಮಾತಾಡೋದನ್ನ ಬಿಟ್ಟು ಈಗ ಅವ್ರ ಮೇಲೆ ಏನೆಲ್ಲ ಕೇಸ್ಗಳಿದೆಯೋ ಅದನ್ನ ಅಟೆಂಡ್ ಆಗ್ಬೇಕಾಗಿ ಬರ್ತದೆ. ಹಾಗೇನೆ RSS ವಿರುದ್ಧವಾಗಿ ಪದೇ ಪದೇ ಹೇಳಿಕೆ ಕೊಡೋದನ್ನ ಅವ್ರು ನಿಲ್ಲಿಸಬೇಕಾಗಿ ಬರ್ಬೋದು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಬಾಯಿಯನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಚಾಲ್ತಿಯಲ್ಲಿ ಇರೋದು ಕೇವಲ ತನ್ನ ನಾಲಿಗೆಯಿಂದಾಗಿ, ಕೆಲಸದ ಮುಖಾಂತರ ಅಲ್ಲ. ನೀವು ಕೂಡ ಗಮನಿಸಿ, ಈಗ 3 ವರ್ಷದಿಂದ ಅವ್ರು ಮಂತ್ರಿ ಆಗಿದ್ದಾರೆ. ಅವ್ರು ಮಂತ್ರಿಯಾಗಿ ಕಡ್ದು ಗುಡ್ಡೆ ಹಾಕಿರೋದು ಏನಿದೆ? ಏನಾದ್ರೂ ಒಳ್ಳೆ ಕೆಲಸವನ್ನ ಮಾಡಿದಾರ? ಇವರ ಹೆಸರು ಚಿರಸ್ಥಾಯಿ ಆಗಿರ್ಲಿಕ್ಕೆ ಏನಾದ್ರೂ ಒಳ್ಳೊಳ್ಳೆ ಇಂಡಸ್ಟ್ರಿಗಳನ್ನ ಕರ್ನಾಟಕಕ್ಕೆ ತಗೊಂಡ್ ಬಂದಿದ್ದಾರ? ಆ ರೀತಿ ಏನೂ ಮಾಡಿಲ್ಲ. ತಮ್ಮ ತವರು ಜಿಲ್ಲೆಯಾದಂತಹ ಕಲಬುರಗಿಯಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನ ಮಾಡಲಿಲ್ಲ. ದಲಿತರ ಹೆಸರಲ್ಲಿ ರಾಜಕೀಯ ಮಾಡಿಕೊಂಡು ತಾವು ದಲಿತರು ಅಂತ ಹೇಳಿ ಅದರಲ್ಲಿರುವಂತಹ ರಿಸರ್ವೇಶನ್ ಏನಿದೆ ಅದನ್ನ ಉಪಯೋಗಿಸಿಕೊಂಡು ಸತತವಾಗಿ ಇವರು ಗೆದ್ದು ವಿಧಾನಸೌಧಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಸೀನಿಯರ್ ಖರ್ಗೆ ಅವರಾದ್ರೂ ಅಡ್ಡಿಲ್ಲ, ಅವ್ರು ಕೆಲಸ ಮಾಡಿದಾರೋ ಇಲ್ವೋ ಅದು ಬೇರೆ ವಿಷಯ. ಆದ್ರೆ ರಾಜಕೀಯವಾಗಿ ಅವರು ಒಂದು ಘನತೆ ಗೌರವವನ್ನು ಉಳಿಸ್ಕೊಂಡು ಹೋದಂತ ವ್ಯಕ್ತಿ. ಆದ್ರೆ ಪ್ರಿಯಾಂಕ್ ಖರ್ಗೆ ಆ ರೀತಿ ಅಲ್ಲ, ಕೇವಲ ತನ್ನ ಹರಕು ಬಾಯಿ ಮುಖಾಂತರ ಚಾಲ್ತಿಯಲ್ಲಿರುವಂತಹ ವ್ಯಕ್ತಿ. ಅದು ಬಿಟ್ರೆ ಇವ್ರು ಮಾಡಿರುವಂತಹ ಸಾಧನೆ ಏನು ಇಲ್ಲ. ಅವರ ಕ್ಷೇತ್ರ ಇರ್ಬೋದು ಅಥವಾ ಅವರು ಉಸ್ತುವಾರಿ ಆಗಿದ್ದಂತಹ ಕಲಬುರಗಿ ಜಿಲ್ಲೆ ಇರ್ಬೋದು, ಅದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತಿ ಹಿಂದುಳಿದಂತಹ ಜಿಲ್ಲೆ ಅನ್ಸ್ಕೊಂಡ್ಬಿಟ್ಟಿದೆ. ಆ ಜಿಲ್ಲೆಯನ್ನ ಉದ್ಧಾರ ಮಾಡುವಂತಹ ಯಾವುದೇ ಕ್ರಮವನ್ನ ಇವರು ಕೈಗೊಂಡಿಲ್ಲ. ಆ ಜಿಲ್ಲೆಯ ಜನತೆಗೆ ಕೆಲಸ ಕೊಡಿಸ್ಲಿಕ್ಕಾಗಿ ಅಟ್ಲೀಸ್ಟ್ ಕೆಲವೊಂದು ಇಂಡಸ್ಟ್ರಿನಾದ್ರೂ ಅವ್ರು ಕಲಬುರಗಿ ಜಿಲ್ಲೆ ತಗೊಂಡು ಬರ್ಬೋದಿತ್ತು. ಆ ಕೆಲಸವನ್ನು ಕೂಡ ಅವ್ರು ಮಾಡಿಲ್ಲ. ಸದ್ಯಕ್ಕೆ ಕರ್ನಾಟಕದಲ್ಲಿ ಪ್ರಥಮ ಹಂತದಲ್ಲಿ ಅವರು ಮಂತ್ರಿ ಆಗಿದ್ದಾರೆ ಅಂತೇಳಿ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ. ಹೈಕಮಾಂಡ್ ಆಶೀರ್ವಾದದಿಂದ ಇವರು ಮಂತ್ರಿ ಆಗಿದ್ದಾರೆ. ಓಕೆ, ಮಂತ್ರಿ ಆಗ್ಲಿ, ಇವರಿಗೆ ಒಂದು ಅವಕಾಶ ಸಿಕ್ಕಿದೆ ಒಳ್ಳೇದು. ತಾನು ದಲಿತ ಅಂತ ಹೇಳ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ಏನೇ ಆಗ್ಲಿ, ತಮ್ಗೆ ಸಿಕ್ಕಂತ ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೋಬೇಕು. ಏನಾದ್ರೂ ಒಳ್ಳೆ ಕೆಲಸವನ್ನ ಮಾಡಬೇಕು. IT-BT ಅಂತಹ ಒಂದು ಪ್ರಮುಖ ಖಾತೆ ಅವ್ರ ಬಳಿ ಇದೆ. ಆದ್ರೆ ಒಂದು ಗಾದೆ ಇದೆಯಲ್ಲ, ಎಲ್ಲ ಬಿಟ್ಟ ಬಂಗಿ ನೆಟ್ಟ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ತನ್ನ ಖಾತೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ನಿರ್ವಹಿಸುವುದನ್ನು ಬಿಟ್ಟು ದಿನ ಬೆಳಗಾದ್ರೆ RSS ಬೈಕೊಂಡು ಒಂದು ವರ್ಗದ ಜನರನ್ನ ತನ್ನತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗೇನೆ ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ನನ್ನನ್ನ ಹಾಡಿ ಹೊಗಳಬೇಕು, ಅದಕ್ಕಾಗಿ ನಾನು RSS ವಿರುದ್ಧವಾಗಿ ಮಾತಾಡಬೇಕು, ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಪದೇ ಪದೇ RSS ವಿರುದ್ಧವಾಗಿ ಇವರು ಹೇಳಿಕೆಗಳನ್ನು ಕೊಟ್ಟುಕೊಂಡು ಈಗ ಪೇಚಿಗೆ ಸಿಲುಕಿದ್ದಾರೆ. ಈ ಪ್ರಕರಣ ಮುಂದೆ ಕೋರ್ಟ್ ನಲ್ಲಿ ನಿಲ್ತದೋ ಬಿದ್ದೋಗ್ತದೋ ಅದು ಬೇರೆ ವಿಷಯ. ಆದ್ರೆ ಈಗ ಖುದ್ದಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೋರ್ಟಿಗೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಆದ್ರೂ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ತಮ್ಮ ನಾಲಿಗೆಯನ್ನು ಹಿಡಿತದಲ್ಲಿಟ್ಕೊಂಡು ಕೆಲಸ ಮಾಡಿ ಆ ಮುಖಾಂತರ ಕರ್ನಾಟಕದ ಜನತೆಯ ಗಮನವನ್ನ ಸೆಳೆಯಲಿಕ್ಕೆ ಪ್ರಯತ್ನ ಪಡಬೇಕು. ಅವರ ಬಳಿ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಗೃಹ ಇಲಾಖೆ ಇದೆ. ಅದ್ರ ಜೊತೆಗೆ ರಾಜ್ಯಕ್ಕೆ ಹಲವಾರು IT-BT ಕಂಪನಿಗಳನ್ನ ಕರ್ಕೊಂಡು ಬಂದು ಅವರಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸುವಂತಹ ಅತ್ಯುತ್ತಮವಾದಂತಹ ಅವಕಾಶ ಅವ್ರ ಬಳಿ ಇದೆ. ಅದನ್ನ ಅವರು ಸದುಪಯೋಗ ಪಡಿಸ್ಕೊಳ್ಳೋದನ್ನ ಬಿಟ್ಟು ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಮೈಕ್ ನೋಡಿದಾಗೆಲ್ಲ ಅಲ್ಲಿ ಹೋಗಿ RSS ಬಗ್ಗೆ ಒಂದಿಷ್ಟು ಬೈದು ತಾನೇನೋ ದೊಡ್ಡ ಸಾಧನೆಯನ್ನ ಮಾಡಿದ್ದೇನೆ ಅನ್ನುವ ರೀತಿಯಲ್ಲಿ ತನ್ನ ಬೆನ್ನನ್ನ ತಾನು ತಟ್ಕೊಂಡು ತಿರುಗಾಡೋದನ್ನ ಬಿಟ್ಟು ಬಿಡೋದು ಒಳ್ಳೇದು ಅನ್ಸ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಾದ್ರೂ ಪ್ರಿಯಾಂಕ್ ಖರ್ಗೆ ಅವರು ತನ್ನ ಮನಸ್ಥಿತಿಯನ್ನ ಬದಲಾಯಿಸಿಕೊಂಡು ತನ್ನ ಖಾತೆಗೆ ಸಂಬಂಧಪಟ್ಟಂತಹ ಕೆಲಸದ ಬಗ್ಗೆ ಗಮನ ಹರಿಸಬಹುದು ಅಂತಕೊಂಡು ನಾವು ಆಶಿಸೋಣ. ಸ್ನೇಹಿತರೆ, ಕೋರ್ಟ್ ನಿಂದ ಈ ರೀತಿಯಾದಂತಹ ತಪರಾಕಿ ತಗೊಂಡಂತಹ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ದಿನಗಳಲ್ಲಾದ್ರೂ ಬದಲಾಗ್ತಾರ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.